ನಾನು ಅರ್ಜುನ್ ರಾಠೋಡ್ ಅಂತೇಳಿ ಕರ್ನಾಟಕ ರಾಜ್ಯ ಬಂಜಾರ ಸಭಾದ ರಾಜ್ಯಾಧ್ಯಕ್ಷ ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಬಿಜಾಪುರ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ಕರ್ನಾಟಕ ರಾಜ್ಯದ ಎಲ್ಲ 5,000ಕ್ಕೂ ಹೆಚ್ಚು ತಾಣಗಳಿರ್ತಕ್ಕಂಥ ರಾಜ್ಯದ ಎಲ್ಲ ಬಂಜಾರ ಸಮಾಜಕ್ಕೆ ಇವತ್ತು ಬಿಜಾಪುರ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಿಯವರು ನಿನ್ನೆ ಅವರ ಪಕ್ಷದ ಭಾರತೀಯ ಜನತಾ ಪಕ್ಷದ ಕಚೇರಿಗೆ ಪ್ರತಿಭಟನೆ ಮಾಡಿದ್ರು. ಏನಂಥೇಳಿ ಅವ್ರೇನೋ ಅವರು ಪಕ್ಷಕ್ಕೆ ಅವರು ಟಿಕೆಟ್ ಬೇಕೋ ಏನೋ ಬೇಕು ಅಂಥೇಳಿ ಪ್ರತಿಭಟನೆ ಮಾಡಿರ್ಬೋದು. ಆದರೆ ಸಂಸದರನ್ನು ಮಾಧ್ಯಮ ಮತ್ತು ಪತ್ರಿಕೆದವ್ರು ಗಮನಿಸಿದಾಗ ಅದು ಅವ್ರನ್ನ ಭೇಟಿ ಮಾಡಿ ಕೇಳಿದಾಗ ಅವ್ರೇನಂದರು, ಯಾರವರು ಬಂಜಾರ ಸಮಾಜದವ್ರು, ಯಾರವರು ಅವರು ಏನರ ಕೆಲಸ ಮಾಡ್ಕೊಂಡು ಹೋಗ್ಬೇಕ್ರಿ ಅವರು ಅಂತ ಅವರು ಇವ್ರು ಕೊಡಬೇಕಲ್ಲ. ನನಗೆ ಬಂದು ಕೇಳಿದ್ರೆ ನಾನೇನು ಮಾಡಬೇಕು? ಕಚೇರಿದಾಗ ಹೋಗಿ ಕೇಳ್ಯಾರ, ಇವ್ರನ್ನೇನು ನಮ್ಮ ಸಮಾಜದವ್ರಿಗೆ ಟಿಕೆಟ್ ಕೇಳಿಲ್ಲ. ಆದರೆ ನಾನು ಇಷ್ಟು ಹೇಳ್ತೀನಿ, ಸಮಾಜಕ್ಕೆ ಈ ಬಂಜಾರ ಸಮಾಜಕ್ಕೆ ಇಷ್ಟು ಕೀಳಾಗಿ ಎಲ್ಲೇನು ಹಾಕ್ಕೊಳ್ಳಿ ಹೋಗ್ರಿ, ಅವ್ರು ಅವ್ರೇನು ಹೊಟ್ಟು ಬೇಕಾಗಿಲ್ಲ ನಮಗೆ ಹಿಂಗೆ ಹೇಳಿದ್ದಾರೆ. ಅದಕ್ಕೆ ಅವ್ರು ಯಾವಾಗಲೂ ಇವತ್ತೇನು ಲೆಫ್ಟ್ ಕಮ್ಯುನಿಟಿ ಇದೆ, ಪರಿಶಿಷ್ಟ ಜಾತಿ ಲೆಫ್ಟ್ ಕಮ್ಯುನಿಟಿ, ಕಾರಜೋಳ ಸಾಹೇಬರಾಗಿರ್ಬೋದು, ಜಿಗಜಿಣಿ ಸಾಹೇಬರಾಗಿರ್ಬೋದು, ಬಂಜಾರ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪಟ್ಟಿಯಿಂದನೇ ಕೈ ಬಿಡಬೇಕಂಥೇಳಿ ನಡೆದಿದ್ದೆ. ಮತ್ತು ಅದು ಮೀಸಲಾತಿನೂ ಮಾಡಿದರು, ಏನೋ ಡೂಪ್ಲಿಕೇಟ್ ಮಾಡಿ ಅವೈಜ್ಞಾನಿಕ ಮಾಡಿ ಕೇಂದ್ರಕ್ಕೆ ಕಳಿಸಿದ್ರು. ಕೇಂದ್ರದೊಳಗೆ ಅದು ರಿಜೆಕ್ಟ್ ಆಗಿ ಹೋಯಿತು. ಇವತ್ತು ನಮ್ಮ ಕಮ್ಯುನಿಟಿ ಇವತ್ತು ಯಥಾವತ್ತಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು, ಮತ್ತು ನಮ್ಮ ಜಿಲ್ಲೆ ಉಸ್ತುವಾರಿಯಾಗಿರ್ತಕ್ಕಂಥ MB ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲರು ಮತ್ತು ಎಲ್ಲ ಶಾಸಕರು ಇವತ್ತು ಅವ್ರ ಮ್ಯಾಗ ವಿಶ್ವಾಸ ಇಟ್ಟು ರಾಜ್ಯದ ಇವತ್ತು ಬಂಜಾರ ಸಮಾಜಕ್ಕೆ ಸುಮಾರು 5,000ಕ್ಕೂ ಹೆಚ್ಚು ತಾಂಡಗಳಿಗೆ ಕಂದಾಯ ಗ್ರಾಮಗಳನ್ನಾಗಿ ಹಿಂದಿನ ಸರ್ಕಾರ ಅವಧಿಯಲ್ಲಿ ಒಂದು ಕಾನೂನನ್ನು ತಂದರು ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಸುಮಾರು 75% ಜಾರಿಗೆ ಬಂದಿದೆ. ಎಲ್ಲ ಗೆಜೆಟ್ ಆಗ್ತಾಯಿದೆ, ಗೆಜೆಟ್ ಮಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಕೆಲಸ ನಡೀತಾ ಇದೆ. ಇನ್ನೂ ಒಂದು ವರ್ಷದಲ್ಲಿ ಎಲ್ಲ ತಾಂಡಗಳ ಕಂದಾಯ ಗ್ರಾಮಗಳಾಗ್ತಾವೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಎಲ್ಲ ಸೌಲಭ್ಯವನ್ನು ಪಡೀತಕ್ಕಂಥ ಒಂದು ಅನುಕೂಲವಾಗಿರ್ತಕ್ಕಂಥ ವಾತಾವರಣವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಹಾಗಾಗಿ ಇಡೀ ರಾಜ್ಯದ ಜನ ಮತ್ತು ಬಿಜಾಪುರ ಜಿಲ್ಲೆಯ ಜನ ವಿಶೇಷವಾಗಿ ಜಿಗಜಿಣಿಯವ್ರಿಗೂ ಏನು ಕೀಳಾಗಿ ಬಂಜಾರ ಸಮಾಜಕ್ಕೆ ಏಕವಚನದಲ್ಲಿ ಮಾತನಾಡಿದ್ದಾರೆ. ಅವ್ರು ಕ್ಷಮೆ ಕೇಳಬೇಕು. ಎಲ್ಲಿರೇ ಹಾಕ್ಕೊಳ್ರಿ, ಏನರೇ ಮಾಡ್ಕೊಳ್ರಿ. ಒಬ್ಬ ರಾಜಕೀಯ ಪ್ರಬುದ್ಧ ಸುಮಾರು 11 ಸಲ ಆರಿಸಿ ಬಂದವರು. ಈ ರೀತಿ ಸೊಕ್ಕಿನ ಮಾತುಗಳನ್ನು ಆಡಬಾರ್ದು. ಒಬ್ಬ ಹಿರಿಯ ರಾಜಕಾರಣಿಯಾಗಿ ಅದು ಕ್ಷಮೆ ಕೇಳಬೇಕು ಸಮಾಜಕ್ಕೆ. ಮತ್ತು ನಮ್ಮ ಬಂಜಾರ ಸಮಾಜ ಸನ್ಮಾನ್ಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜು ಅಲ್ಗೂರ್ ಅವರಿಗೆ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಇಡೀ ಬಿಜಾಪುರ ಜಿಲ್ಲೆಯ 518 ತಾಂಡ ಬಂಜಾರ ಜನ ನಾವು ಅವರಿಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತೀವಿ, ಅವ್ರಿಗೆ ಮತ ಹಾಕಿಸ್ತೀವಿ. ಪ್ರತಿ ತಾಂಡಕ್ಕೆ ಹೋಗ್ತೀವಿ, ಪ್ರತಿ ಮನೆಗಳು ಈ ವಿಷಯ ಹೋಗಿ ತಿಳಿಸ್ತೀವಿ, ಗೆಲ್ಲಿಸ್ತೀವಿ. ರಾಜು ಅಲ್ಗೂರ್ ಅವ್ರು ಗೆಲ್ತಾರೆ, 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಆದರೆ ಅತಿ ಹೆಚ್ಚು ಮತಗಳು ಏನು 2 ಲಕ್ಷಕ್ಕೂ ಹೆಚ್ಚು ಮತಗಳು ಬರ್ತಾವೆ, ಅವು ಬಂಜಾರ ಸಮಾಜದ ಮತಗಳಂಥೇಳಿ ತಾವು ಪರಿಗಣಿಸಬೇಕು. ಅದೇ ಹೇಳಿದ್ನಲ್ರಿ, ಈಗ 3 ಸಲ ನಮಗೆ ಕೊಟ್ಟಿದ್ದಾರೆ ಟಿಕೆಟ್. ಪ್ರಕಾಶ್ ರಾಠೋಡ್ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಈಗ ಆಲ್ರೆಡಿ. ಅವ್ರಿಗೆ 3 ಸಲ MLA MP ಟಿಕೆಟ್ ಕೊಟ್ಟರು. ನಾವು ಆಕಾಂಕ್ಷಿ ಆಗಿದ್ದೆ. ಅದೇ ಹೇಳಿದ್ರಲ್ಲ, ಈಗ ಆಲ್ರೆಡಿ ಈಗ MLC ಇದ್ದಾರೆ, ಪ್ರಕಾಶ್ ರಾಠೋಡ್ ಅವರು MLC ಇದ್ದಾರೆ. ನಮ್ಮ ಕಾಂತಾನಾಯ್ಕ ಅವರು ನಿಗಮದ ಅಧ್ಯಕ್ಷರು ಮಾಡಿದ್ದಾರೆ. ಮತ್ತು ಇನ್ನೂ ಬಂಜಾರ ಸಮಾಜಕ್ಕೆ ಇನ್ನೂ ಬಂಜಾರ ನಿಗಮಗಳು ಇವು ಇನ್ನೂ ಅವಕಾಶಗಳದಾವೆ. ನಮ್ಮ ಸಮಾಜಕ್ಕೆ ಕೊಡ್ತಾರೆ. ನಮ್ಮ ಸಮಾಜ ಬಿಟ್ಟು ಬೇರೆಯವ್ರಿಗೇನು ಕೊಡೋಕ್ಕಾಗೋದಿಲ್ಲದು. ಯಾರಿಗೆ ಕೊಡಲಿ, ಇದು ರಾಜ್ಯದಾಗ ಬಂಜಾರ ಸಮಾಜಕ್ಕೆ ಕೊಡಬೇಕಲ್ಲ. ಮತ್ತು ಮುಂಬರುವ ದಿನಗಳೊಳಗೆ ರಾಜ್ಯದಾಗ ಮತ್ತು ಮಂತ್ರಿ ಸ್ಥಾನನೂ ಕೊಡಬೇಕಂತೇಳಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮಾತನಾಡಿ ಬಂದಿದ್ದೀವಿ. ಮುಂಬರುವ ಕರ್ನಾಟಕ ರಾಜ್ಯದ ಬಂಜಾರ ಮಹಾಸಭಾದ ಅಧ್ಯಕ್ಷ ಇರೋದ್ರಿಂದ ನಾವೊಂದು ಪಕ್ಷಕ್ಕೆ ಇರ್ಬೋದು, ಆದರೆ ಸಮಾಜದ ಒಂದು ರಾಜ್ಯದ ಅಧ್ಯಕ್ಷ ಆಗಿರೋದ್ರಿಂದ ಇದನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ. ನಿರ್ಧಾರ ತೆಗೆದುಕೊಂಡಿದ್ದೆ ಸರ್. ಈಗ ಮೀಡಿಯಾದವ್ರ ಜೊತೆಗೆ ಅವ್ರು ಮಾತಾಡ್ತಾ ನಿನ್ನೆ ಏನು BJP ಕಚೇರಿ ಮುತ್ತಿಗೆ ಹಾಕಿತ್ತು, ಅವ್ರು ಯಾರು ಈ ಜಿಲ್ಲೆಯವರಲ್ಲ, ಬಾಗಲಕೋಟೆ ಜಿಲ್ಲೆಯವರು. ಯಾರು ಹೇಳ್ತಾರೆ? ವಿಡಿಯೋ ಇದೆ ಸರ್ ನನ್ನ ಹತ್ರ. ಹೇಳಿ.
ಆಮೇಲೆ ಅವರನ್ನ ಏನು ಹಣ ಕೊಟ್ಟು ಅವರನ್ನ ಕರ್ಕೊಂಡು ಬಂದು 1,000 2,000 ಹಿಂಗೆ ಹಣ ಕೊಟ್ಟು ಕರ್ಕೊಂಡು ಬಂದು ಹಾಂ ಬಿಜೆಪಿ ಕಚೇರಿ ಮುತ್ತಿಗೆ ಹಾಕಿದಾರಂತ ಸಂಸದರು ಆರೋಪ ಮಾಡಿದ್ದಾರೆ. ಹಾಂ ಇಲ್ಲಿ ಲೋಕಲ್ ಅಲ್ಲ, ಅವರು ಬಂಜಾರ ಸಮಾಜದವರು ಅಲ್ಲ, ಹಾಂ ಉದ್ದೇಶಪೂರ್ವಕವಾಗಿ ಈ ತರ ಮಾಡಿದ್ದಾರೆ ಅಂತ ಅವ್ರ ಆರೋಪ. ಅವರಿಗೆ ನರ್ಕತ್ತಾಗಿದೆ ಸರ್. ಬಾಗಲಕೋಟೆ ಅವರು ಬಂದು ಇಲ್ಲಿ ಬಂದು ಪ್ರತಿಭಟನೆ ಮಾಡಕ್ಕೆ ಅವ್ರು ಬಜಾರ ಹೋಗ್ಲಿ ಈಗ ಬಾರಾಕೋಟ್ರಿ ತಾಂಡ ಅಂತಿದೆ ಇಲ್ಲಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಬರ್ರಿ. ಅವ್ರು ಪ್ರತಿಭಟನೆದಾಗ ಬಾರಾಕೋಟ್ರಿ ತಾಂಡದವರೇ 170% ಜನ ಇದ್ದಾರೆ. ಎಲ್ಲ ಪ್ರತಿದಿನ ಮಹಲ್ ತಾಂಡದವ್ರು ಇದ್ದಾರೆ, ಐನಾಪುರ ತಾಂಡದವ್ರು ಇದ್ದಾರೆ, ಆಮ್ಯಾಗ ಇಲ್ಲಿ ಯಾವುದು ಕನ್ನಾಳ ತಾಂಡದವ್ರು ಇದ್ದಾರೆ, ಆಮ್ಯಾಗ ಇಲ್ಲಿ ಬುತ್ತಾಳ ತಾಂಡದವ್ರು ಇದ್ದಾರೆ. ಅವ್ರವ್ರ ಆಂತರಿಕ ಸಮಸ್ಯೆ ರೀ ಅದು ಬಿಜೆಪಿ ಅವ್ರದ್ದು. ಅದನ್ನ ಬಿಟ್ಟು ಅವರು ನಮ್ಮ ಸಮಾಜಕ್ಕಂತೆ ಪರ್ಟಿಕ್ಯುಲರ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಂದ್ರೆ ಅದಕ್ಕೆ ನಾವು ಅದನ್ನು ಖಂಡಿಸ್ತೀವ್ರಿ. ನಾವು ಬಂಜಾರ ಸಮಾಜದ ಒಬ್ಬ ಹೆಣ್ಮಗಳಾಗಿ ನಾನು ಹೇಳಕ್ ಬಯಸ್ತೀನಿ, ಬಂಜಾರ ಸಮಾಜಕ್ಕೆ ಯಾವಾಗ ಅವರು ರಮೇಶ್ ಜಿಗಜಿಣಿ ಅವರು ಅವಮಾನ ಮಾಡ್ಯಾರ ಅಂದ್ಬಳಕ ನಮ್ಮ 518 ತಾಂಡಗಳದಾವಲ್ಲ, ಆ ತಾಂಡದ ಜನರು ಒಂದೇ ಒಂದು ಓಟು ಕೂಡ ಬಿಜೆಪಿಗೆ ಹೋಗ್ಬಾರ್ದು. ನಾ ಎಲ್ಲ ಸಮಾಜದ ಜನರಿಗೆ ಹೇಳಕ್ ಬಯಸ್ತೀನಿ, ಒಂದು ಓಟು ನೀವು ಯಾರೂ ನಿರ್ಧಾರ ತಗೊಳ್ರಿ. ನೀವು ನಿರ್ದಿಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರಂದ್ರೆ ನಾವೇನಾದರೂ ಬದುಕಬಹುದು, ಇಲ್ದಿದ್ರೆ ಈ ಬಿಜೆಪಿ ಅವ್ರು ನಮ್ಮನ್ನು ತುಳಿದು ಹಾಕ್ತಾರ, ನಮ್ಮನ್ನು ಈ ಬದುಕಕ್ಕೂ ಬಿಡೋದಿಲ್ಲ ಅಂಥೇಳಿ ಮಾಧ್ಯಮದ ಮೂಲಕ ನಾ ಹೇಳಕ್ ಬಯಸ್ತೀನಿ. ಸರಿತಾ ನಾಯಕ, ದೇವರಿಪ್ಪರಿಗೆ ಮಹಿಳಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷೆ. ಈಗ ಅವಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ಅವಮಾನ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿ. ಬರಬೇಡ್ರಿ, ಇಲ್ಲಿ ಬರಬೇಡ್ರಿ ಅಂತಾರೆ ಅವರು. ನಮ್ಮ ಬಂಜಾರ ಸಮಾಜದ ನೀವು ಮಾತಾಡ್ತೀರಾ? ನೀವು ಅವ್ರು ಏನಂದಾರ ಸರ, ಮಾಧ್ಯಮದವರು ಮತ್ತು ಪತ್ರಿಕೆದವರು ಏನು ಕ್ವಶನ್ ಮಾಡಿದ್ರು ಅವರಿಗೆ, ಏನು ಸರ್ ಬಂಜಾರ ಸಮಾಜದವ್ರು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಿ ಟಿಕೆಟ್ ಕೇಳ್ತಾ ಇದ್ದಾರಲ್ಲ ಅಂತ ಕೇಳಿದ್ದಾರೆ. ಆಯ್ತು ಕೇಳಿ, ಅವ್ರು ಏನಾರೇ ಹೇಳ್ಕೊಳ್ಳಿ, ಬಟ್ ಬಂಜಾರ ಸಮಾಜದವ್ರು ಯಾರು ರೀ ಅವರು?